ದೇವರಿಗೆ ಅವಿಧೇಯರಾದ ಅವರ ಮಾತುಗಳನ್ನು ಕೈಗೊಳ್ಳದ ಯಾರೂ ಕಾನಾನ್ ದೇಶಕ್ಕೆ ಬರಬಾರ್ದು ಅಂತೇಳಿ ದೇವರು ಏನು ಮಾಡಿದ್ರು, 40 ವರ್ಷಗಳ ಕಾಲ ಮರಳುಗಾಡಿನಲ್ಲಿ ನೆನೆಸ್ಕೊಂಡು ಬಂದರು ಈಜಿಪ್ಟ್ ದೇಶದ ಜನರನ್ನು, ಇಸ್ರಾಯೇಲ್ ಜನರನ್ನು. ನಾವು ನೀವು ದೇವರ ವಾಕ್ಯಕ್ಕೆ ಕಿವಿಗೊಡದೆ ಅವಿಧೇಯರಾಗಿ ನೇಸ್ವಾಮಿ ಬರ್ತಾರೆ. ಈಗ ನಾನು ಹೇಳಲ್ರಿ, ಬೈಬಲ್ ಹೇಳುತ್ತೆ. ಓದೋಣ. ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 9ರಿಂದ ವಚನ ಓದಿ ಬರ್ತಾರೆ ಬೇಗ, ನನ್ನ ಟಾಪಿಕ್ ಮುಗಿಲಿಲ್ಲ. ಪ್ರೇಷಿತರ ಕಾರ್ಯಕಲಾಪ. ಇದನ್ನು ಹೇಳಿದ ಮೇಲೆ ಈ ಕಡೆ ಗಮನಿಸ್ರಿ ಪ್ರಿಯರೇ. ಯೇಸು ಸ್ವಾಮಿ ಮತ್ತೆ ಬರ್ತಾರೆ ಈ ಭೂಮಿಗೆ. ಎಲ್ಲ ನೆನಪಿರ್ಲಿ ಪ್ರಿಯರೇ. ಯಾವಾಗ ಬರ್ತಾರೆ ಬ್ರದರ್? ಗಮನಿಸ್ರಿ, ಯಾವಾಗ ಬರ್ತಾರೆ ಅದನ್ನು ಕೂಡ ನಾನು ಹೇಳ್ತೇನೆ. ಈ ಪುಸ್ತಕದಲ್ಲಿರುವ ಪ್ರವಾದನೆ ನೆರವೇರಿಕೆಯ ಸಂದರ್ಭದಲ್ಲಿ ಯೇಸು ಸ್ವಾಮಿ ಇಲ್ಲಿಗೆ ಬರ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಾವು ಆ ಸಮಯದಲ್ಲಿ ಎಲ್ಲಿರ್ತೀವಿ ಬ್ರದರ್? ನಾವೇ ಏನಾಯ್ತೀವಿ? ಎಲ್ಲದಕ್ಕೂ ಉತ್ತರ ಎಲ್ಲಿದೆ? ಬೈಬಲ್ ಇದೆ. ನಾವು ಕೊಡೋಣ. ಓದಿ ಬ್ರದರ್. ಇದನ್ನು ಹೇಳಿದ ಮೇಲೆ ಪ್ರೇಷಿತರು ನೋಡುತ್ತಿದ್ದಂತೆಯೇ ಯೇಸು ಸ್ವರ್ಗಾರೋಹಣವಾದರು. ಯೇಸು ಸ್ವಾಮಿ ಸ್ವರ್ಗಾರೋಹಣವಾದರು. ಮೇಘವೊಂದು ಕವಿದು ಅವರನ್ನು ಕಣ್ಮರೆ ಮಾಡಿತು. ಹೀಗೆ ಮೇಲೇರುತ್ತಿದ್ದ ಯೇಸು ಸ್ವಾಮಿಯನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನೂ ಆಕಾಶದತ್ತ ನಾಟಿತು. ಆಮೇನ್. ಯೇಸು ಸ್ವಾಮಿ ಸ್ವರ್ಗಾರೋಹಣ ಆಗಿದ್ದನ್ನ ಅಲ್ಲೆಲ್ಲ ಏನು ಮಾಡ್ತಿದ್ದಾರೆ? ಪ್ರೇಷಿತರು ಎಲ್ಲ ನೋಡ್ತಾ ಇದ್ದಾರೆ. ನನ್ನ ದೇವರು ಹೊಟ್ಟೋಗ್ಬಿಟ್ರಲ್ಲ, ನಮ್ಮ ಗುರುಗಳು ಹೋಗ್ತಾ ಇದ್ದಾರಲ್ಲ ಅನ್ನುವಾಗ. ನೆಕ್ಸ್ಟ್, ಆಗ ಬಿಳಿಯ ವಸ್ತ್ರ ಧರಿಸಿದ್ದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆ ಅವರ ಪಕ್ಕದಲ್ಲಿ ನಿಂತರು. ಆಮೆನ್. ಗಲೀಲಿಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಸ್ವರ್ಗಾರೋಹಣವಾದ ಈ ಯೇಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿದ್ದೀರೋ ಹಾಗೆಯೇ ಅವರು ಹಿಂತಿರುಗಿ ಬರುವರು ಎಂದು ಹೇಳಿದರು. ಆಮೆನ್. ಚಪ್ಪಾಳೆ ತಟ್ರಿ ದೇವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವರವೇತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಯೇಸು ಸ್ವಾಮಿ ಬಂದೇ ಬರ್ತಾರೆ ಪ್ರಿಯರೇ. ನೆಕ್ಸ್ಟ್ ಓದೋಣ. ಪ್ರಕಟಣೆ ಕಂಡ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯ ಓದಿ ಬ್ರದರ್. ಯೋಹಾನನು ದೇವರ ಸಂದೇಶಕ್ಕೂ ಕ್ರಿಸ್ತೇಸು ತಿಳಿಸಿದ ಸತ್ಯಕ್ಕೂ ಸಾಕ್ಷಾತ್ ಸಾಕ್ಷಿಯಾಗಿದ್ದಾನೆ. 7ನೇ ವಾಕ್ಯ 7. ಇಗೋ ನೋಡು, ಈ ಕಡೆ ಗಮನಿಸ್ರಿ ಪ್ರಿಯರೇ. ಇಗೋ ನೋಡು, ಮೇಘರೂಢನಾಗಿ ಬರುತ್ತಿಹನು. ಆಮೆನ್. ಯಾರು ನೋಡಿದ್ದು ದರ್ಶನ ಇದು? ಯೋಹಾನ ಪದ್ಮೋಸ್ ದ್ವೀಪದಲ್ಲಿ ಆತನು ಇರುವ ವೇಳೆ ದರ್ಶನವನ್ನು ನೋಡ್ತಾನೆ. ಆ ದರ್ಶನದಲ್ಲಿ ಅವರಿಗೆ ಒಂದು ಸಂದೇಶ ಸಿಗ್ತದೆ. ಇಗೋ ನೋಡು, ಮೇಘರೂಢನಾಗಿ ಬರುತ್ತಿಹನೋ, ಪ್ರತಿಯೊಂದು ಕಣ್ಣು ಕಾಣುವುದು ಆತನನ್ನು. ಆಮೆನ್, ಆಮೆನ್. ನೆಕ್ಸ್ಟ್, ಆತನನ್ನು ಇರಿದವರು ವೀಕ್ಷಿಸುವರು, ಗೋಳಾಡುವರಾತನನ್ನು ಕಂಡು ಲೋಕದ ಜನರೆಲ್ಲರೂ ಹೌದು ಅದರಂತೆ ಆಗುವುದು. ಆಮೇನ್. ಅಕಾಳವೋ ಲಕಾರವೋ ನಾನೇ, ವರ್ತಮಾನ ಕಾಲದಲ್ಲಿ ಇರುವಾತನು, ಭೂತಕಾಲದಲ್ಲಿ ಇದ್ದಾತನು, ಭವಿಷ್ಯತ್ ಕಾಲದಲ್ಲಿ ಬರುವಾತನು, ಸರ್ವಶಕ್ತನು ನಾನೇ ಎಂದು ಪ್ರಭುದೇವರು ನುಡಿಯುತ್ತಾರೆ. ಆ ಅಕಾರ ಲಕಾರ ಯಾರಾಗಿದ್ದಾರೆ? ಯೇಸು ಸ್ವಾಮಿ. ಅವರೇ ಆದಿಯೋ ಅಂತ್ಯವೋ. ಅಕಾರ ಲಕಾರ ಆದಿ ಅಂತ್ಯ ಆಲ್ಫ ಓಮೇಗ ಯೇಸು ಸ್ವಾಮಿಯವರೇ. ಮತ್ತೆ ಯೇಸು ಸ್ವಾಮಿಯವರು ಈ ಭೂಮಿಗೆ ಬರ್ತಾರೆ ಪ್ರಿಯರೇ. ಇಲ್ಲಿ ನೂತನ ಭೂಮಿ ನೂತನ ಆಕಾಶ ಇಲ್ಲಿ ಉಂಟಾಗ್ತದೆ. ನನಗೆ ಆ ಟಾಪಿಕ್ ತಗೊಳ್ಳೋಕ್ಕೆ ಸಮಯ ಆಯಿತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಆದ್ದರಿಂದ ದಯಮಾಡಿ ಗಮನಿಸ್ರಿ. ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿ. ಯಾವುದೇ ಅನ್ಯಾಯ ಅಕ್ರಮಗಳಿಗೆ ಕೈ ಹಾಕಬಾರ್ದು. ನಾವು ದೇವರ ಮಕ್ಕಳು ಪ್ರಿಯರೇ.
ಯೇಸು ಸ್ವಾಮಿ ಮತ್ತೆ ಬರಲಿಕ್ಕಿದ್ದಾರೆ ಈ ಭೂಮಿಯಲ್ಲಿ. ಬಂದ ನಂತರ ಸುಗ್ಗಿ ಕಾಲ ನಡೆಯುತ್ತದೆ ಈ ಭೂಮಿಯಲ್ಲಿ. ಗೋಧಿಯ ಕಾಳನ್ನು ಬೇರ್ಪಡಿಸಿ, ಕಳೆಯ ಗಿಡಗಳನ್ನು ಬೇರ್ಪಡಿಸಿ, ಕಳೆಯ ಗಿಡಗಳನ್ನು ಈ ಭೂಮಿಯಲ್ಲಿ ಸುಟ್ಟಾಕ್ತಾರೆ. ಅದೇ ನರಕ. ಗೋಧಿಯ ಕಾಳುಗಳನ್ನು ಕಣಜದಲ್ಲಿ ತುಂಬಿಡಿ ಅಂತ ಹೇಳ್ತಾರೆ ಪ್ರಿಯರೇ. ಯೇಸು ಸ್ವಾಮಿ ಮತ್ತೆ ಬರಲಿಕ್ಕಿದ್ದಾರೆ. ಮತ್ತೆ ಈ ಭೂಮಿಯಲ್ಲಿ ನಾವು ಹಿಂದೆ ಆದಿಕಾಂಡದಲ್ಲಿ ಹೇಗೆ ದೇವರು ಮನುಷ್ಯರೊಟ್ಟಿಗೆ ಜೀವಿಸಿದ್ರೋ, ಇದೇ ಭೂಮಿಯಲ್ಲಿ ಯೇಸು ಕ್ರಿಸ್ತರು ನಮ್ಮೊಟ್ಟಿಗೆ ಜೀವಿಸ್ತಾರೆ. ಆಮೇನ್, ಆಮೆನ್, ಹಲ್ಲೆಲೂಯಾ, ಹಾಲೆಲೂಯಾ. ಕೊನೆಯ ವಚನ ಪ್ರಕಟಣಾ ಕಾಂಡ 21ನೇ ಅಧ್ಯಾಯವನ್ನು ಓದ್ಬಿಡೋಣ ಒಂದ್ಸರಿ, ನಿಮಗೆ ಗೊತ್ತಾಗ್ತದೆ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆ. ಆಮೇನ್. ಇನ್ನು ನೋಡ್ರಿ, ಕೊನೆಯ ದಿನದಲ್ಲಿ ನಡೆಯುವಂಥದ್ದು ಇದು. ಎಲ್ಲ ದಾರ್ಶನಿಕರು ಹೇಳ್ತಾರೆ ಪ್ರಿಯರೇ, ಈಗಾಗಲೇ ಪ್ರಕಟಣಾ ಪುಸ್ತಕದಲ್ಲಿರುವ 17 ಅಧ್ಯಾಯಗಳು ನೆರವೇರಿಬಿಟ್ಟಿದೆ. 17 ಅಧ್ಯಾಯಗಳು ಈಗಾಗಲೇ ಎಲ್ಲ ನಡೆದೋಗಿದೆಯಂತೆ ಪ್ರಿಯರೇ. ಇನ್ನು 18, 19, 20, 21 ಅಧ್ಯಾಯಗಳು ನೆರವೇರಲಿಕ್ಕೆ ಇದೆ. ಯೇಸು ಸ್ವಾಮಿಯವರು ಬರ ನೋಡಿ, ತರುವಾಯ, ಯೋಹಾನನ ದರ್ಶನ ನೋಡ್ತೀರಿ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆ. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಕಣ್ಮರೆಯಾಗಿ ಹೋದವು. ಅಂದರೆ ಇದರ ಅರ್ಥ ಏನು ಪ್ರಿಯರೇ? ಮೊದಲಿದ್ದ ಈ ಭೂಮಿಯಲ್ಲಿದ್ದಂತಹ ಎಲ್ಲ ಜೀವನ ಏನಾಗ್ತದೆ? ಕಣ್ಮರೆ ಆಗ್ತದೆ. ಆಮೇನ್, ಆಮೇನ್. ಏನು ದುಃಖ, ಏನು ನೋವು, ಸಾವು, ಮಂತ್ರ, ಮಾಟ, ಶಕ್ತಿಗಳು, ದುಷ್ಟಬಂಧನಗಳು ಏನಿದೆಯೋ ಇದೆಲ್ಲ ಕಣ್ಮರೆ ಆಗ್ತದೆ. ಆಮೇನ್, ಆಮೇನ್. ಇದಲ್ಲದೆ ಈ ಕಡೆ ಗಮನಿಸ್ರಿ, ಈಗ ನೋಡ್ರಿ, ಪವಿತ್ರ ನಗರವಾದ ನೂತನ ಜೆರುಸಲೇಮ್ ಸ್ವರ್ಗದಿಂದಲೂ ದೇವರ ಸನ್ನಿಧಿಯಿಂದಲೂ ಕೆಳಗೆ ಇಳಿದು ಬರುವುದನ್ನು ಕಂಡೆ. ಆಮೇನ್, ಆಮೇನ್. ನೋಡ್ರಿ, ಸ್ವರ್ಗವೇ ಈ ಭೂಮಿಗೆ ಬರ್ತದೆ. ಯೇಸು ಸ್ವಾಮಿಯವರು ಇಲ್ಲಿಗೆ ಬರ್ತಾರೆ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಇತ್ತೋ ಪ್ರಿಯರೇ, ಅದೆಲ್ಲ ನೆರವೇರಬೇಕಾಯಿತು. ನೀವು ಓದ್ರಿ ನೋಡಿ, ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 30ನೇ ವಾಕ್ಯ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಏನು ಹೇಳಿದ್ರು? ಎಲ್ಲ ನೆರವೇರಿತು. ಏನಿದ್ರ ಅರ್ಥ ಪ್ರಿಯರೇ? ಮೋಶೆಯ ಧರ್ಮಶಾಸ್ತ್ರದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ನಡಿಬೇಕು ಅಂತ ಪ್ರವಾದನೆಗಳು ಬರೀಲಿಕ್ಕಿದೆಯೋ, ದೇವರು ಏನೆಲ್ಲ ಮಾಡಲಿಕ್ಕಿತ್ತೋ ಎಲ್ಲ ನೆರವೇರಿತು ಅಂತೇಳಿ ಎಲ್ಲ ಪ್ರವಾದನೆಗಳನ್ನು ನೆರವೇರಿಸಿ ಯೇಸು ಸ್ವಾಮಿ ಪ್ರಾಣ ಬಿಟ್ಟರು. ಈಗ ಮತ್ತೆ ಬರಲಿಕ್ಕಿದ್ದಾರೆ. ಅದು ಮದುಮಗನನ್ನು ಎದುರುಗೊಳ್ಳುವುದಕ್ಕಾಗಿ ಅಲಂಕೃತಳಾದ ಮಧುವಣಗಿತ್ತಿಯಂತೆ ಶೃಂಗಾರಮಯವಾಗಿತ್ತು. ಈ ಕಡೆ ಗಮನಿಸ್ರಿ, ಆಗ ಸಿಂಹಾಸನದ ಕಡೆಯಿಂದ ಬಂದ ಮಹಾಧ್ವನಿಗೆಂದಿತು, ಈಗೋ ಮಾನವರ ಮಧ್ಯೆ ಇದೆ ದೇವಾಲಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಾಲೆಲೂಯಾ. ಆತನವರೊಡನೆ ವಾಸಿಸುವನು. ಆಮೇನ್, ಆಮೆನ್. ನಮ್ಮ ದೇವರು ನಮ್ಮ ಬಳಿಗೆ ಬರ್ತಾರೆ. ಪ್ರೇಷಿತರ ಕಾರ್ಯಗಳಲ್ಲಿ ಈಗ ನಾವು ಓದಿದ್ವಿ ಹೇಗೆ ಯೇಸು ಸ್ವಾಮಿ ಸ್ವರ್ಗಾರೋಹಣವಾಗುವುದನ್ನು ನೀವು ನೋಡ್ತಾ ಇದ್ದಾರೋ, ಮತ್ತೆ ಅವರು ತಿರುಗಿ ಬರೋದನ್ನು ನೀವು ನೋಡ್ಲಿಕ್ಕಿದ್ದೀರಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಲ್ಲ ನಾವು ನೀವು ಸೇರ್ಕೊಳ್ಬೇಕೀಗ. ಬ್ರದರ್, ಅವಾಗ ಹೆಂಗೆ ಗೊತ್ತಾಗ್ತದೆ ಇದು? ಈ ಪ್ರವಾದನೆ ನೆರವೇರುವ ಸಂದರ್ಭದಲ್ಲಿ ಇದೆಲ್ಲವನ್ನು ನಾವು ನೋಡ್ತೇವೆ. ಆಮೇನ್, ಆಮೇನ್. ಯೇಸು ಸ್ವಾಮಿಗೆ ಯೇಸು ಅಂತ ಹೆಸರಿಟ್ಟಿದ್ದು ಈ ಭೂಮಿಯ ಜನರಲ್ಲ. ಎಲ್ಲಿ? ಸ್ವರ್ಗ ರಾಜ್ಯ. ತಂದೆಯಾದ ದೇವರು ಹೆಸರಿಟ್ಟಿದ್ದು, ಅವರಿಗೆ ನಾಮಕರಣ ಮಾಡಿದ್ದು. ದೇವದೂತರು ಬಂದು ಹೇಳ್ತಾರೆ, ಯೇಸು ಎಂದು ಹೆಸರಿಡಬೇಕು. ಆಮೇನ್, ಆಮೆನ್. ಹಲ್ಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ. ಹಾಲೆಲೂಯಾ. ನೋಡ್ರಿ, ಅವರಾತನಿಗೆ ಪ್ರಜೆಗಳಾಗುವರು. ನಾವೆಲ್ಲ ನಮ್ಮ ದೇವರಿಗೆ ಪ್ರಜೆಗಳಾಗ್ತೇವೆ. ದೇವರೇ ಅವರುಗಳ ಜೊತೆಗಾರ, ಆತನಲ್ಲದೆ ಅವರಿಗಿಲ್ಲ ಬೇರ್ಯಾವ ದೇವ. ಆ ಸಂದರ್ಭದಲ್ಲಿ ಗಮನಿಸಿ ಪ್ರಿಯರೇ. ಬ್ರದರ್, ನೀವೆಲ್ಲ ಒಂದು ಪ್ರಶ್ನೆ ಕೇಳ್ಬೋದು ನನಗೆ. ಯೇಸು ಸ್ವಾಮಿಯವರು ಸತ್ಯವಂತ ದೇವರು ಅಂತ ಇಡೀ ಪ್ರಪಂಚದ ಎಲ್ಲ ಜನರು ತಿಳ್ಕೊಳ್ಳೋದು ಯಾವಾಗ ಬ್ರದರ್ ಅಂದರೆ, ಯೇಸು ಸ್ವಾಮಿ 2ನೇ ಸರಿ ಬರುವಾಗ. ಆಮೇನ್, ಆಮೆನ್. ಚಪ್ಪಾಳೆ ತಟ್ರಿ. ಯೇಸು ಸ್ವಾಮಿ 2ನೇ ಸರಿ ಬರ್ತಾರಲ್ಲ ಇಲ್ಲಿಗೆ, ಆಗ ಈಗ ನೋಡ್ರಿ, ನನ್ನನ್ನು ಇರಿದವರು ವೀಕ್ಷಿಸುವರು ಎಂಬುದಾಗಿ. ಗಮನಿಸಿಬಿಡ್ರಿ, ಎಲ್ಲ ಜನಾಂಗಗಳನ್ನು ನೀವು ಓದಿದ್ರೆ ಬೈಬಲಲ್ಲಿ ಓದ್ಬೋದು. ನೀವು ಯಾರಿಗೂ ಕೂಡ
ದೇವರ ಬಳಿಗೆ ಬಾ ಅಂತ ಯಾರನ್ನೂ ಕೂಡ ನೀವು ಹೇಳಲಿಕ್ಕೆ ಬೇಕಾಗಿಲ್ಲ. ಆ ದಿನ ಬರುವುದು, ಎಲ್ಲರೂ ನನ್ನನ್ನು ಅರಿತುಕೊಳ್ಳುವರು, ನಾನು ಅವರ ಪಾಪಗಳನ್ನು ಕ್ಷಮಿಸುವೆನೋ. ಆಮೇನ್, Amen. ಹಾಲೆಲೂಯ್ಯ. Hallelujah. ನೋಡ್ರಿ, ಗಮನಿಸ್ರಿ. ವರಸುವ ನಾಥ ಅವರ ಕಂಬನಿಯನ್ನೆಲ್ಲ, ಇರದಿನ್ನು ಸಾವು ನೋವು ಅವರಿಗೆಲ್ಲ, ಇರವು ಶೋಕ ದುಃಖಗಳಾವು, ಮರೆಯಾಗಿ ಓದವು ಇಂದಿನವದೆಲ್ಲವೂ, ಸಿಂಹಾಸನ ರೂಢನಾಗಿದ್ದನು ಆಗ, ಈಗೋ ನಾನೆಲ್ಲವನ್ನು ಹೊಸದಾಗಿಸುತ್ತೇನೆ ಎಂದನು. ಅಲ್ಲದೆ ಅವನು, ಇದನ್ನು ನೀನು ಬರೆ, ಈ ಮಾತುಗಳು ಸತ್ಯವಾದವು ಹಾಗೂ ವಿಶ್ವಾಸವಾದವು ಎಂದು ಹೇಳಿದನು. ಸಿಂಹಾಸನ ರೂಢನಾಗಿದ್ದವನು ನನಗೆ ಮತ್ತೊಂದು ಹೇಳಿದ್ದೇನೆಂದರೆ, ಮುಗಿಸಿದ್ದಾಯಿತು, ಅಕಾರವು ಲಕಾರವು ನಾನೇ, ಆದಿಯು ಅಂತ್ಯವೂ ನಾನೇ. ಆಮೇನ್, Amen. ಹಾಲೆಲೂಯ್ಯ, Hallelujah. ಹಾಲೆಲೂಯ್ಯ. Hallelujah. ಆ ನೂತನ ಆಕಾಶ, ಆ ನೂತನ ಭೂಮಿಯಲ್ಲಿ ನಾವೆಲ್ಲ ಒಟ್ಟಾಗಲಿಕ್ಕೆ ನಾವು ಸಿದ್ಧರಾಗಬೇಕು ಪ್ರಿಯರೇ. ಯಾವ ರೀತಿಯಾಗಿ? ವಾಕ್ಯದ ಮುದ್ರೆಯನ್ನು ನಾವು ಒತ್ತಿಸಿಕೊಳ್ಳಲಿಕ್ಕಾಗಿ. ನೀವು ಪ್ರಕಟಣಾ ಕಾಂಡ ಪುಸ್ತಕ 9ನೇ ಅಧ್ಯಾಯದಲ್ಲಿ ಓದಿ, ಯಾರ ಹಣೆಯ ಮೇಲೆ ವಾಕ್ಯದ ಮುದ್ರೆ ಇಲ್ಲವೋ, ದೈವ ಮುದ್ರೆ ಇಲ್ಲವೋ, ಅವರಿಗೆ ಹಿಂಸೆ ಪ್ರಾರಂಭ ಆಯ್ತಂತೆ ಪ್ರಿಯರೇ. ಯಾವ ಜನರ ಮೇಲೆ ಹಣೆಯ ಮೇಲೆ ದೇವರ ಮುದ್ರೆ ಇದೆಯೋ, ಅದನ್ನು ಯಾವುದೇ ಹಿಂಸೆ ಬಂಧನಗಳು ಅವರನ್ನು ಮುಟ್ಲಿಕ್ಕಿಲ್ಲ. ಆದ್ದರಿಂದ ಈ ಸಂಜೆ ವೇಳೆಯಲ್ಲಿ ನಾವು ದೇವರ ವಾಕ್ಯಗಳನ್ನು ಆಲಿಸಿದ್ದೇವೆ. ದಯಮಾಡಿ ನಾವು ಎದ್ದು ನಿಲ್ಲೋಣ. ಕಣ್ಣು ಮುಚ್ಚೋಣ, ಕರಗಳನ್ನು ಜೋಡಿಸೋಣ ಪ್ರಿಯರೇ. ಮಾನಸಾಂತರ ಹೊಂದುವ ಸಮಯ, ಆತ್ಮ ಅವಲೋಕನವನ್ನು ಮಾಡಿಕೊಳ್ಳುವ ಸಮಯ. ದೇವರ ವಾಕ್ಯ ಈಗ ನುಡಿಯಿತಲ್ವಾ, ನೀವು ರಾಜ ಯಾಜಕರು, ಪವಿತ್ರ ಪ್ರಜೆ, ದೇವರು ಆಯ್ದುಕೊಂಡ ಜನಾಂಗ. ಈ ಕ್ಷಣದಲ್ಲಿ ದೇವರನ್ನು ಮರೆತು, ದೇವರ ವಾಕ್ಯವನ್ನು ಧಿಕ್ಕರಿಸಿ, ದೇವರಿಗೆ ಅವಿಧೇಯಾದ ಎಲ್ಲ ಕ್ಷಣಗಳನ್ನು ನೆನಪಿಗೆ ತಂದುಕೊಳ್ಳೋಣ. ಈಗ ಬಿಡುಗಡೆ ಸಿಗುವ ಸಮಯವು ಆರಂಭವಾಗಿದೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟು. ಭೂಮಿಯ ಮೇಲೆ, ಆಕಾಶದ ಮೇಲೆ, ರೋಗದ ಮೇಲೆ, ಶಾಪದ ಮೇಲೆ, ಪಾಪದ ಮೇಲೆ, ಪೈಶಾಚಿಕ ಶಕ್ತಿಗಳ ಮೇಲೆ, ಮಂತ್ರಶಕ್ತಿಗಳ ಮೇಲೆ, ಮಾಟ ಶಕ್ತಿಗಳ ಮೇಲೆ ಯೇಸುಸ್ವಾಮಿಯ ಹೆಸರಿಗೆ ಅಧಿಕಾರವಿದೆ. ಆದ್ದರಿಂದ ಫಿಲಿಪ್ಪಿ 2ನೇ ಅಧ್ಯಾಯ 10ನೇ ವಾಕ್ಯ, ಸ್ವರ್ಗವು, ಭೂಮಿಯು, ಪಾತಾಳ ಲೋಕದ ಶಕ್ತಿಗಳು, ಸಕಲ ಜೀವ ಜಲರಾಶಿಗಳು ಯೇಸುವಿಗೆ ಅಡ್ಡ ಬಿದ್ದು ಆರಾಧಿಸುತ್ತವೆ. ಆಮೆನ್. ಪಶ್ಚಾತ್ತಾಪದ ಹೃದಯದಿಂದ ಅರಿತು ಮಾಡಿದ ಎಲ್ಲ ಪಾಪಗಳಿಗಾಗಿ ದೇವರಲ್ಲಿ ಕ್ಷಮೆ ಕೇಳುವ. ಸ್ವಾಮಿ, ನಾ ಬಲಹೀನ, ನಾ ಅಯೋಗ್ಯ, ನನ್ನ ಮೇಲೆ ಕರುಣೆ ತೋರಿರಿ ಎಂಬುದಾಗಿ ಎಲ್ಲ ಪಾಪಗಳನ್ನು ದೇವರ ಬಳಿಗೆ ಕೊಡುತ್ತಾ, 2 ಕರಗಳನ್ನು ಮೇಲೆತ್ತುತ್ತಾ ನಾವು ಪ್ರಾರ್ಥಿಸುವ. ನಜರೇತಿನ ಯೇಸುವೇ, ದಾವೀದನ ಕುಲಪುತ್ರರೇ, ನಮ್ಮ ಮೇಲೆ ದಯವಾಗಿರಿ. ಪಾಪಿಗಳಾದ ನಮ್ಮ ಮೇಲೆ ದಯವಾಗಿರಿ. ಎಲ್ಲರೂ ಸೇರಿ, ನಜರೇತಿನ ಯೇಸುವೇ, ದಾವೀದನ ಕುಲಪುತ್ರರೇ, ನಮ್ಮ ಮೇಲೆ ದಯವಾಗಿರಿ. ಪಾಪಿಗಳಾದ ನಮ್ಮ ಮೇಲೆ ದಯವಾಗಿರಿ. ದೇವರ ವಾಕ್ಯಗಳನ್ನು ಕೇಳಿಸಿದೆವು, ಓದಿದೆವು, ಆಲಿಸಿದೆವು. ಸ್ವಾಮಿ, ನಾವು ಅದನ್ನು ಪಾಲಿಸದೆ ನಿಮಗೆ ಅವಿಧೇಯರಾಗಿ ನಡೆದ ಈ ಸಂದರ್ಭಕ್ಕಾಗಿ ದೇವಾ, ನಮ್ಮ ಮೇಲೆ ಕರುಣೆಯಾಗಿರಿ ಅಪ್ಪ. ನಾವು ಮಾಡಿದ ಪಾಪದ ನಿಮಿತ್ತ ನಮ್ಮ ಜೀವನ ಬರಡಾಗಿ ನೀವು ಕೊಡುವ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಾಗದೆ ಪರಿತಪಿಸುವ ನಮ್ಮ ಮೇಲೆ ಕರುಣೆಯಾಗಿರಿ ಎಂಬುದಾಗಿ ಪ್ರಾರ್ಥಿಸುವ.
ನಜರೇತಿನ ಯೇಸುವೆ ಸೇರಿ ದಾವೀದನ ಕುಲಪುತ್ರರೇ ನಮ್ಮ ಮೇಲೆ ದಯವಾಗಿರಿ. ಪಾಪಿಗಳಾದ ನಮ್ಮ ಮೇಲೆ ದಯವಾಗಿರಿ. ಸ್ವಾಮಿ, ನಿಮ್ಮ ಸಂಸ್ಕಾರಗಳನ್ನು ಸ್ವೀಕರಿಸಿ ನಿಮ್ಮ ಮಗಳಾಗಿ ನಿಮ್ಮ ಮಗನಾಗಿ ಜೀವಿಸದೆ ಶಾರೀರಿಕ ಬಲಹೀನತೆಗಳಿಗೆ ಒಳಗಾಗಿ ಕಾಮ ಮೋಹ ಮದ ಮತ್ಸರ ಎಂಬ ಸೈತಾನನ ಅಸ್ತ್ರಗಳಿಗೆ ಒಳಗಾಗಿ ನಿಮ್ಮನ್ನು ನೋಯಿಸಿದಂಥ ಎಲ್ಲ ಕ್ಷಣಗಳಿಗಾಗಿ ನಾವು ದೇವರಲ್ಲೇ ಪ್ರಾರ್ಥಿಸುವ. ನಜರೇತಿನ ಯೇಸುವೆ, ದಾವೀದನ ಕುಲಪುತ್ರರೇ, ನಮ್ಮ ಮೇಲೆ ದಯವಾಗಿರಿ. ಪಾಪಿಗಳಾದ ನಮ್ಮ ಮೇಲೆ ದಯವಾಗಿರಿ. ಸ್ವಾಮಿ, ಪರಸ್ಪರ ಕ್ಷಮಿಸದೆ ದ್ವೇಷವನ್ನು ಇಟ್ಟುಕೊಂಡು ಅಹಂಕಾರದಿಂದ ನಿಮಗೆ ವಿರುದ್ಧವಾಗಿ ನಡೆದ ಸಂದರ್ಭಗಳಿಗಾಗಿ ದೇವಾ ನಮ್ಮ ಮೇಲೆ ಕರುಣೆಯಾಗಿರಿ. ಸ್ವಾಮಿ, ನೂತನ ಆಕಾಶ ನೂತನ ಭೂಮಿಯಲ್ಲಿ ಒಂದಾಗುವಂತೆ ನಾವು ರಾಜಯಾಜಕರಾಗಿ ಪವಿತ್ರ ಪ್ರಜೆಯಾಗಿ ನಿಮ್ಮ ಸೇವೆಯನ್ನು ಮಾಡುವಂಥ ಭಾಗ್ಯಕ್ಕಾಗಿ ದೇವಾ ನಮ್ಮ ಮೇಲೆ ಕರುಣೆ ತೋರಿರಿ ಎಂದು ಪ್ರಾರ್ಥಿಸುವ. ನಜರೇತಿನ ಯೇಸುವೆ, ದಾವೀದನ ಕುಲಪುತ್ರರೇ, ನಮ್ಮ ಮೇಲೆ ದಯವಾಗಿರಿ. ಪಾಪಿಗಳಾದ ನನ್ನ ಮೇಲೆ ದಯವಾಗಿರಿ. ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವ. ಯೇಸು ಸ್ವಾಮಿಯವರೇ, ಜೆರುಸಲೇಮಿನ ಸ್ತ್ರೀಯರೇ, ನನಗೆ ಯಾಕೆ ನೀವು ಅಳುತ್ತೀರಿ? ನನಗೋಸ್ಕರ ನೀವು ಅಳಬೇಡಿರಿ, ನಿಮಗೋಸ್ಕರವಾಗಿಯೂ ನಿಮ್ಮ ಮಕ್ಕಳಿಗೋಸ್ಕರವಾಗಿಯೂ ನೀವು ಹತ್ತುಕೊಳ್ಳಿರಿ ಎಂಬುದಾಗಿ ನಮಗೆ ನುಡಿದ ಯೇಸು ಸ್ವಾಮಿಯೇ, ಯವನ ಕಾಲದಲ್ಲಿ ನಮ್ಮ ಮಕ್ಕಳು ನಿಮ್ಮನ್ನು ಮರೆತು ಜೀವಿಸುವ ವೇಳೆಯಲ್ಲಿ ದೇವಾ ನಮ್ಮ ಮಕ್ಕಳನ್ನು ನಿಮ್ಮ ಪಾದ ಕಮಲಗಳಿಗೆ ಅರ್ಪಿಸುತ್ತೇವೆ. ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಇಡೀ ದಿನ ಕಾಲ ಕಳೆಯುತ್ತಿರುವ, ಮೊಬೈಲ್ನಲ್ಲಿ ಪಿಶಾಚಿಯ ಅಸ್ತ್ರಗಳಿಗೆ ಒಳಗಾಗಿರುವ ನಮ್ಮ ಮಕ್ಕಳನ್ನು ಕಾಪಾಡಿ ಅವರು ಮಾಡಿದ ಎಲ್ಲ ತಪ್ಪುಗಳಿಗಾಗಿ ಪಾಪಗಳಿಗಾಗಿ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ನಾವು ತಂದೆಯಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದೇವೆ. ನಜರೇತಿನ ಯೇಸುವೆ, ದಾವೀದನ ಕುಲಪುತ್ರರೇ, ನನ್ನ ಮೇಲೆ ದಯವಾಗಿರಿ. ಪಾಪಿಗಳಾದ ನಮ್ಮ ಮೇಲೆ ದಯವಾಗಿರಿ. ಸ್ವಾಮಿ, ಬ್ರದರ್ ಆನಂದವರಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ. ನಿಮ್ಮ ದಾಸರಾಗಿ ನಿಮ್ಮ ಸೇವೆಯನ್ನು ಮಾಡುತ್ತಾ ಈ ಭೂಮಿಯಲ್ಲಿ ಅನೇಕರನ್ನು ನಿಮ್ಮ ಬಳಿಗೆ ತಂದು ದೀಕ್ಷಾ ಸ್ಥಾನವನ್ನು ಕೊಟ್ಟು ದೇವಜನರನ್ನು ಮುನ್ನಡೆಸುತ್ತಿರುವ ಬ್ರದರ್ ಆನಂದರವರಿಗಾಗಿಯೂ ನಮ್ಮ ವಿಚಾರಣೆಯ ಗುರುಗಳಿಗಾಗಿಯೂ ಪ್ರಾರ್ಥಿಸುತ್ತೇವೆ. ಸ್ವಾಮಿ, ಸವಾಲುಗಳ ಮಧ್ಯೆ ಇಕ್ಕಟ್ಟುಗಳ ನಡುವೆ ನಾವೇನೆಲ್ಲ ನಿಮಗೋಸ್ಕರವಾಗಿ ಕಳೆದುಕೊಂಡೆವೋ ಅದೆಲ್ಲವೂ ಸ್ವರ್ಗ ರಾಜ್ಯದಲ್ಲಿ ನಮಗೆ ಲಭಿಸುವಂತೆ ನಮ್ಮ ಮೇಲೆ ಕರುಣೆ ತೋರಿರಿ ಎಂದು ಪ್ರಾರ್ಥಿಸುತ್ತೇವೆ. ನಜರೇತಿನ ಯೇಸುವೆ, ದಾವೀದನ ಕುಲಪುತ್ರರೇ, ನಮ್ಮ ಮೇಲೆ ದಯವಾಗಿರಿ. ಪಾಪಿಗಳಾದ ನಮ್ಮ ಮೇಲೆ ದಯವಾಗಿರಿ. ನಜರೇತಿನ ಯೇಸುವೆ, ನಜರೇತಿನ ಯೇಸುವೆ, ದಾವೀದನ ಕುಲಪುತ್ರರೇ, ನಮ್ಮ ಮೇಲೆ ದಯವಾಗಿರಿ. ಪಾಪಿಗಳಾದ ನಮ್ಮ ಮೇಲೆ ದಯವಾಗಿರಿ. ಈಗ ಪರಿಶುದ್ಧಾತ್ಮನ ಬೆಂಕಿ ನಮ್ಮ ಮೇಲೆ ಸುರಿಯಲ್ಪಡುವ ಸಮಯ. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ. ಈ ಗೀತೆಯನ್ನು ಹಾಡುವಾಗ ಅನೇಕರಿಗೆ ಬಂಧನಗಳಿಂದ ಬಿಡುಗಡೆಗೊಳಿಸುವ ಸಮಯ. ಇದೋ ಕಣ್ಣು ಮುಚ್ಚಿ ನೀವೇನಕ್ಕೋಸ್ಕರ ಬಂದಿದ್ದೀರೋ ಸ್ವಾಮಿ ಈಗ ನಿಮಗೆ ಕೊಡುವ ಸಮಯ. ಈಗ ನಿಮ್ಮ ಸಮಯ, ನೀವು ಪ್ರಾರ್ಥನೆ ಮಾಡಿರಿ. ಈ ಸ್ವಾಮಿ ಹೇಳಿದ್ದಾರೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು ಎಂಬುದಾಗಿ. ನನ್ನ ಹೆಸರಿನಲ್ಲಿ ನೀವೇನೇ ಕೇಳಿಕೊಂಡ್ರು ನನ್ನ ತಂದೆ ನಿಮಗೆ ದಯಪಾಲಿಸುತ್ತಾರೆ ಅಂತ.
ನೀವು ಯಾವ ಉದ್ದೇಶದಿಂದ ಈ ದೇವಾಲಯಕ್ಕೆ ಬಂದಿದ್ದೀರೋ ಕೇಳ್ಕೊಳ್ಳಿ ಪ್ರಿಯರೇ. ನಿಮ್ಮ ಮಕ್ಕಳಿಗಾಗಿದೆಯೋ ಬಾಯಿ ತೆಗೆದು ಪ್ರಾರ್ಥಿಸ್ರಿ, ತುಟಿ ತೆಗೆದು ಪ್ರಾರ್ಥಿಸ್ರಿ. ಏನೆಲ್ಲ ಚಿಂತೆ ಅನುಭವಿಸ್ತಾ ಇದ್ದೀರೋ ಅದೆಲ್ಲ ಪ್ರಾರ್ಥನೆ ಮಾಡಿರಿ. ಯಾವ ಈ ಕಠಿಣ ಪರಿಸ್ಥಿತಿಯಲ್ಲಿದ್ದೀರೋ ಪ್ರಾರ್ಥಿಸ್ರಿ. ಓ ರಬ ಶರಬ ದೂರ ಲಾಭ ಶಂತರ ಶಂತರ ಪ್ರಾರ್ಥನೆ ಮಾಡಿ. ಊರಬ ರಬ 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 ಊರಬ ಶರಬ ದೂರ ಲಾಭ ಶಂತರ ಶಂತರ ಶಂತರ. ಇದೋ ಪ್ರಾರ್ಥಿಸಿರಿ. ನೀವು ಯಾವ ಉದ್ದೇಶಕ್ಕೆ ಬಂದಿದ್ದೀರೋ ಆತ್ಮದಲ್ಲಿ ಪ್ರಾರ್ಥನೆ ಮಾಡಿ, ಹೃದಯದಲ್ಲಿ ಪ್ರಾರ್ಥನೆ ಮಾಡಿರಿ. ಹಲಲೂಯ ಹಲಲೂಯ ಹಲಲೂಯ. ಊರಬ ರಬ ರಬ ಶರಬ ರಬ 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 ರಬ. ಆತ್ಮರೇ ಬನ್ನಿರಿ. ಹಲಲೂಯ 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 ಹಲಲೂಯ. ಚಪ್ಪಾಳೆ ತಟ್ಟಿ ಗೀತೆ ನಾಡುವ. ಪಾವನಾತ್ಮನೇ ಎಲ್ಲರೂ ಇಳಿದು ಬಾ ಸ್ವಾಮಿ. ದೇವರ ಆತ್ಮನ ಅಭಿಷೇಕ. ದಹಿಸುವ ಬರ 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 ಶೂರ ಬರ 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 ಬರ. ಹಬ್ಬಿಸು ಜ್ವಾಲೆಯನು ಪವಿತ್ರ ರೂಹನೇ, ಪವಿತ್ರ ರೂಹನೇ, ತುಂಬಿಸು ಶಕ್ತಿಯನ್ನು, ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಪಾವನಾತ್ಮನೇ, ಭಯಂಕರವಾದ ಅಭಿಷೇಕ ಈಗ ಇಳಿದು ಬರಲಿ ಸ್ವಾಮಿ, ಯೇಸು ನಾಮದಲ್ಲಿ. ಹಬ್ಬಿಸು ಜ್ವಾಲೆಯನು. ಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲೇ ತುಂಬಿದಾತ್ಮನೇ. ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲೇ ತುಂಬಿದಾತ್ಮನೇ. ಆತ್ಮಶಕ್ತಿ ಜ್ವಲಿಸು, ಅನುಭವವಾಗಿಸು, ಪರಿಪಾಲಿಪನೆ ನೀ ಬೇಗ ಬಾ. ಆತ್ಮಶಕ್ತಿ ಜ್ವಲಿಸು, ಅನುಭವವಾಗಿಸು, ಪರಿಪಾಲಿಪನೆ ನೀ ಬೇಗ ಬಾ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸಿ. ಎರಡು ಕರಗಳನ್ನು ಮೇಲೆತ್ತುತ್ತಾ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಊರ ಬರ 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 ಶಿರ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 ಿ
ರಲಲು 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 ರಲಲ ಬರ ಬರ ಇರ ಬರ 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 ಬರ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಆಯಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ. ಅಭಿಷೇಕ ಹಲ್ಲೆಲೂಯಾ 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 ಹಲ್ಲೆಲೂಯಾ. Hallelujah. ಎಲ್ಲರೂ ತಲೆ ಮೇಲೆ ಕೈ ಇಡ್ರಿ.
ಯೇಸುವಿನ ನಾಮಕ್ಕೆ ಎಲ್ಲ ಶಕ್ತಿ ಉಂಟು. ಎಲ್ಲ ಅಧಿಕಾರ ಅಧಿಪತ್ಯಗಳನ್ನು ತಂದೆಯಾದ ದೇವರು ಯೇಸು ಸ್ವಾಮಿಯವರ ಪಾದಗಳಿಗೆ ಹಾಕಿದ್ದಾರೆ. ಇದೋ ಬಂಧನಗಳನ್ನು ಬಿಚ್ಚುವ ಸಮಯ. ಪೌಲ ಸೀಲಾಸರು ಆರಾಧಿಸುವಾಗ ಬಿಚ್ಚಲ್ಪಟ್ಟ ಸರಪಳಿಗಳು ಈಗ ನಮಗೂ ಹಾಕಿರುವ ಎಲ್ಲ ಸರಪಳಿಗಳು ಬಿಚ್ಚುವ ಸಮಯ. ಇದೋ ಪ್ರಾರ್ಥಿಸಿರಿ. ನಾನು ಯೇಸುವಿನ ನಾಮದಲ್ಲಿ ಬಿಡುಗಡೆಗೊಂಡು ಪ್ರಾರ್ಥಿಸುವಾಗ ನೀವು ಆಮೇನ್ ಎಂಬುದಾಗಿ ಹೇಳುತ್ತಾ ಬಿಡುಗಡೆಯನ್ನು ಹೊಂದಿಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಪೌಲ ಸೀಲಾಸರು ಆರಾಧಿಸುವಾಗ ಸರಪಳಿಗಳೆಲ್ಲ ಬಿಚ್ಚಿ ಹೋದಂತೆ ದೇವ ಜನರ ಮೇಲೆ ಹಾಕಿರುವ ಎಲ್ಲ ಪೈಶಾಚಿಕ ಸರಪಳಿಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಡಲಿ. ಆಮೇನ್, ಆಮೇನ್, ಆಮೇನ್. ಸೆರೆಮನೆಯ ದ್ವಾರಗಳು ತೆರೆದ ಹಾಗೆ ಅಭಿವೃದ್ಧಿಯ ಬಾಗಿಲುಗಳು, ಸಂತೋಷ, ಸಮೃದ್ಧಿ, ಆರೋಗ್ಯವನ್ನು ಮುಚ್ಚಿ ಹಾಕಿರುವ ಎಲ್ಲ ಬಾಗಿಲುಗಳು ಪ್ರಕಟಣಾ ಕಾಂಡ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಮುಚ್ಚಲ್ಪಟ್ಟ ಬಾಗಿಲುಗಳೆಲ್ಲ ತೆರೆಯಲ್ಪಡಲಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತುತಿಸಿರಿ, ಸ್ತುತಿಸಿರಿ, ಸ್ತುತಿಸಿರಿ. ಯೇಸು ನಾಮದಲ್ಲಿ ತಲೆನೋವು ಬಿಡುಗಡೆ ಆಗಲಿ. ಯೇಸು ನಾಮದಲ್ಲಿ ಕಿವಿಗಳಲ್ಲಿರುವ ಬಂಧನಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಿವಿಗಳು ತೆರೆಯಲ್ಪಡಲಿ. ದೇವರ ವಾಕ್ಯಗಳನ್ನು ಕೇಳುವಂತೆ ಕಿವಿಗಳು ತೆರೆಯಲ್ಪಡಲಿ. ಇದೋ ನಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ. ಗಂಟಲಲ್ಲಿರುವ ಒಂದೊಂದು ಪೀಡೆಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವರಗಳನ್ನು ಬಾಧಿಸುವ, ಗಂಟಲುಗಳನ್ನು ಬಾಧಿಸುವ ಎಲ್ಲ ಕ್ಯಾನ್ಸರ್ ಪೀಡೆಗಳು, ಕ್ಯಾನ್ಸರ್ ರೋಗಿಗಳು, ಕ್ಯಾನ್ಸರ್ ಸ್ಪಿರಿಟ್ಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ರಬ ರಾಬ 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 ಶುರಬ ರಾಬ 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 ಶಿರಿರಿ ರಾಬ 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 ರಾಬ. ಕ್ಯಾನ್ಸರ್ ಸ್ಪಿರಿಟ್ಗಳು, ಕ್ಯಾನ್ಸರ್ ಸ್ಪಿರಿಟ್ಗಳು ನಮ್ಮ ದೇಹದಲ್ಲಿ, ಶರೀರದಲ್ಲಿ, ಇದೋ ಹೃದಯದಲ್ಲಿ, ಶ್ವಾಸಕೋಶದಲ್ಲಿ, ಮೂತ್ರಪಿಂಡದಲ್ಲಿ, ಗಂಟಲಿನಲ್ಲಿರುವ ಎಲ್ಲ ಸ್ಪಿರಿಟ್ಗಳು, ರೋಗದ ಬಂಧನಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ರಬ ರಾಬ 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 ಶಿರಬ ರಬ ರಬ. ಬಿಡುಗಡೆ, ಬಿಡುಗಡೆ, ಬಿಡುಗಡೆ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಬಿ ಫ್ರೀ, ಬಿ ಫ್ರೀ, ಬಿ ಫ್ರೀ. ರಬ ರಾಬ 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 ರಾಬ. ಓ ರಬ ಶರಬ ರಬ ರಬ ರಬ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಂಟಲಲ್ಲಿರುವ ಪೀಡೆಗಳು ತೊಲಗಲಿ. ಮರಣದ ಆತ್ಮಗಳು ಯೇಸು ನಾಮದಲ್ಲಿ ಕಟ್ಟಲ್ಪಡಲಿ. ರೋಗದ ಆತ್ಮಗಳು ಯೇಸು ನಾಮದಲ್ಲಿ ಮುರಿದು ಸುಟ್ಟು ತೊಲಗಲಿ. ನಮ್ಮ ಬೆನ್ನೆತ್ತಿರುವ ಮರಣದ ಆತ್ಮಗಳು, ಆಕ್ಸಿಡೆಂಟ್ ಸ್ಪಿರಿಟ್ಗಳು, ಇದೋ ನಮ್ಮ ಮಕ್ಕಳನ್ನು ಕಾಡುವ ನರಕದ ಶಕ್ತಿಗಳು, ಪಾಪದ ಶಕ್ತಿಗಳು ಯೇಸು ನಾಮದಲ್ಲಿ ತೊಲಗಲಿ. ಯೇಸುವಿನ ಪಾದಗಳಿಗೆ ಬೀಳಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಎಲ್ಲರೂ ಗಟ್ಟಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತುತಿ ಮಾಡ್ರಿ. ಗಟ್ಟಿ ಗಟ್ಟಿ ಗಟ್ಟಿ. ಎರಡು ಕರಗಳನ್ನು ಮೇಲೆತ್ತಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಥ್ಯಾಂಕ್ಸ್ ಹೇಳಿ. Thank you, Jesus. 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 Hallelujah. We thank you, Lord. Hallelujah. We thank you, Father. Hallelujah. We thank you, Holy Spirit. Hallelujah. Hallelujah.